ಕಲ್ಪತರು ನಾಡು ಅಂದ್ರೆ ಮೊದಲು ನಮಗೆಲ್ಲ ನೆನಪಾಗೋದೇ ತೆಂಗು. ಆದರೆ ಈ ಬಾರಿ ತುಮಕೂರಿನಲ್ಲೇ ಎಳನೀರಿಗೆ ಬರ ಎದುರಾಗ್ಬಿಟ್ಟಿದೆ. ಅದ್ಯಾಕೆ ಹೀಗಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ ತುಮಕೂರಲ್ಲಿ ಎಳನೀರಿಗೆ ಅಭಾವ ಯಾಕೆ ಶುರುವಾಯಿತು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ತುಮಕೂರು ಕಲ್ಪತರ ನಾಡು ಎಳೆನೀರು, ತೆಂಗು, ಕೊಬ್ಬರಿಗೆ ಫೇಮಸ್. ಆದ್ರೆ ವಿಪರ್ಯಾಸ ನೋಡಿ, ಎಳೆನೀರನ್ನೇ ಅತಿ ಹೆಚ್ಚಾಗಿ ಬೆಳೆಯೋ ತುಮಕೂರಲ್ಲೇ ಎಳನೀರು ಬರಾವರಿಸಿದೆ. ಹೋದ ಕಡೆಗಳಲ್ಲಿ ಸಿಗುತ್ತಿದ್ದ ಎಳೆನೀರು ಈಗ ಹುಡುಕಿದ್ರೂ ಸಿಗುತ್ತಿಲ್ಲ. ತುಮಕೂರಲ್ಲಿ ಎಳೆನೀರಿಗೆ ಅಭಾವ, ಗಗನ ಮುಟ್ಟಿದ ಎಳೆನೀರಿನ ದರ. ತುಮಕೂರಿನಲ್ಲಿ ಎಳೆನೀರಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ದರವಂತೂ ಗಗನ ಮುಟ್ಟಿದೆ. 30 ರಿಂದ 40 ರೂಪಾಯಿಯಷ್ಟಿದ್ದ ಒಂದು ಎಳೆನೀರಿನ ದರ ಇದೀಗ 70 ರಿಂದ 80 ರೂಪಾಯಿಗೆ ತಲುಪಿದೆ. ಅಷ್ಟೇ ಅಲ್ಲ, ಹಲವೆಡೆ ಎಷ್ಟಾದ್ರೂ ಸರಿ ಹಣ ಕೊಡ್ತೀನಿ ಅಂದ್ರೂ ಎಳೆನೀರು ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಳ್ಳಿ ರೈಟು ಅಂತಂದರೆ ಮಾಲು ಎಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ಹುಡುಕಿದ್ರು ಮಾಲ್ಗಳಿಲ್ಲ. ಈ ಸತಿ ಮಾಲಿಗೆ ತುಂಬ ತೊಂದರೆ ಆಗಿದೆ. ರೈತ ಬೆಳೆಗಳು ಇಲ್ಲ. ಈಗ ಲಾಸ್ಟ್ ಕಾಯಿಗಳು ಎಳ್ನೀರುಗಳು ಬೇರೆ ಸಿಗ್ತಾ ಇಲ್ಲ. ಅದರಿಂದ ಒಂಚೂರು ಪರದಾಟ, ತುಮಕೂರು ಜಿಲ್ಲೆ ಅಂತೂ ಪರದಾಟ ಆಗಿದೆ. ಎಲ್ಲಿ ಹುಡುಕಿದ್ರು ಎಳ್ನೀರು ಸಿಗ್ತಾ ಇಲ್ಲ. ಅದಕ್ಕೆ ಜನಗಳಿಗೆ ತುಂಬ ಹುಷಾರಿಲ್ದಂಗೆ ಆಗಿರೋದ್ರಿಂದ ತುಂಬ ತೊಂದರೆ ಆಗ್ತಾಯಿದೆ. ಒಂಚೂರು ಅನುಕೂಲ ಆಗಂಗೆ ಈ ಕೊಬ್ಬರಿ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತ, ಕೊಬ್ಬರಿ ರೇಟ್ ಜಾಸ್ತಿ ಆಗೈತೆ ಅಂತ ಏನಿಲ್ಲ, ಈಗ ಆಗ್ತಾಯಿರೋದು. ಅದರ ಅವಶ್ಯಕತೆ ಇಲ್ಲ. ಬೆಳೆ ಕಡಿಮೆ, ಮಳೆ ಇಲ್ಲ, ಬೆಳೆ ಫಸಲು ಕಡಿಮೆ ಐತೆ. ಅದರಿಂದ ಒಂದು ಸ್ವಲ್ಪ ತೊಂದರೆ ಆಗ್ತೈತೆ. ತುಮಕೂರು ಜಿಲ್ಲೆಯಲ್ಲಿ ಕೇವಲ 7 ರಿಂದ 8 ಸಾವಿರ ಇದ್ದ ಒಂದು ಕ್ವಿಂಟಲ್ ಕೊಬ್ಬರಿ ದರ ಇದೀಗ ಬರೋಬ್ಬರಿ 17 ರಿಂದ 18 ಸಾವಿರಕ್ಕೆ ದಾಟಿದೆ. ಹೀಗಾಗಿ ರೈತರು ಎಳೆನೀರು ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಪರಿಣಾಮ ಮಾರುಕಟ್ಟೆಗೆ ಎಳೆನೀರು ಬರ್ತಿಲ್ಲ. ಇದೇ ಕಾರಣಕ್ಕೆ ಎಳೆನೀರಿನ ದರ ದುಪ್ಪಟ್ಟಾಗಿದೆ. 16 ವರ್ಷಗಳಿಂದ ಎಳೆನೀರು ವ್ಯಾಪಾರವನ್ನೇ ನಂಬಿಕೊಂಡು ಬಂದಿದ್ದ ವ್ಯಾಪಾರಸ್ಥರು ಇದೀಗ ಎಳೆನೀರು ವ್ಯಾಪಾರ ಕೈಬಿಟ್ಟು ಬೇರೆ ವ್ಯಾಪಾರದ ಕಡೆ ಮುಖ ಮಾಡಿದ್ದಾರೆ. ಬೇಸಿಕಲಿ ಎಳ್ನೀರು 70 ರೂಪೀಸ್ ಆಗಿರೋದು ತುಮಕೂರಲ್ಲಿ ದಿಸ್ ಫಸ್ಟ್ ಟೈಮ್ ವಿಚ್ ಐ ಸಿ. ನಾನೊಂದು 4-5 ಇಯರ್ಸಿಂದ ತುಮಕೂರಲ್ಲಿದ್ದೀನಿ. ನಾವು 30-40ಗೆಲ್ಲ ಎಳ್ನೀರು ಸಿಗ್ತಾಯಿತ್ತು. ಈವನ್ ಇಲ್ಲೂ ತುಮಕೂರಲ್ಲಿ ಒಂದು 30-40ಗೆಲ್ಲ ಸಿಗ್ತಾಯಿತ್ತು. ಸೊ 70 ರೂಪೀಸ್ ಅಂದರೆ ಹಿಸ್ಟ್ರಿಯಲ್ಲಿ ತುಮಕೂರಲ್ಲಿ ಹ್ಯೂಜ್ ಅಮೌಂಟ್ ಆಗಿದೆ. ಸೊ ಬೇಸಿಕಲಿ 30-40 ಅಂದರೆ ಏನೋ ಅಫೋರ್ಡ್ ಆಗುತ್ತೆ ಎಲ್ಲರಿಗೂ, ಎಕನಾಮಿಕಲ್ ರೇಟು. ಸೊ ಇದು ನಾನು ಇಲ್ಲಿ ಬರ್ತಾ ಇರೋದು ಲಾಸ್ಟ್ ವೀಕ್ ಬಂದಾಗ 60 ರೂಪೀಸ್ ತಗೊಂಡಿದ್ರು ಇವರೇ, ಸೇಮ್ ಇಲ್ಲೇ. ಸೊ ಈಗ ವಿತಿನ್ 7 ಡೇಸಲ್ಲಿ 10 ರೂಪೀಸ್ ಜಾಸ್ತಿ ಆಗಿದೆ. ಇನ್ನು ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆಂಗು ಬೆಳೆಯುವ ತುಮಕೂರಲ್ಲೇ ಹೀಗಾದ್ರೆ ಬೇರೆ ಊರುಗಳ ಕತೆ ಹೇಗೋ ಏನೋ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ. ಈಗಾಗಲೇ 9 ಜನರ ಮೃತದೇಹಗಳನ್ನು ಪತ್ತೆ ಮಾಡಲಾಗಿದ್ದು, ಸ್ಥಳೀಯರಾಗಿರುವಂತಹ 2 ಮೃತದೇಹಗಳು ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಆದರೆ ನದಿ ನೀರಿನ ಇಳಿತದ ಕಾರಣದಿಂದಾಗಿ ಕಾರ್ಯಾಚರಣೆಗೆ ಪೂರ್ಣ ವಿರಾಮವನ್ನ ಇಡಲಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಘೋರ ದುರಂತ. ಜುಲೈ 16ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಸುರಿದ ಮಹಾಮಳೆಗೆ ಘನಘೋರ ದುರಂತವೇ ಸಂಭವಿಸಿತ್ತು. ಶಿರೂರಿನಲ್ಲಿ ಗುಡ್ಡ ಕುಸಿದು 11 ಜನ ಗಂಗಾವಳಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ರು. ಆಪರೇಷನ್ ಗಂಗಾವಳಿ ಕಾರ್ಯಾಚರಣೆ ಸ್ಥಗಿತ. ಲೋಕೇಶ್ ನಾಯ್ಕ, ಜಗನ್ನಾಥ್ ಸುಳಿವೆ ನಿಗೂಢ. ಗುಡ್ಡ ಕುಸಿತ ನಂತರ ಶಿರೂರಿನಲ್ಲಿ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು. ಗಂಗಾವಳಿ ನದಿಯಲ್ಲಿ ಸತತ 2.5 ತಿಂಗಳುಗಳ ಕಾಲ ಶೋಧ ನಡೆಸಲಾಯಿತು. ಆರಂಭದಲ್ಲಿ 8 ಜನರ ಮೃತದೇಹ ಸಿಕ್ಕಿತು. ಬಳಿಕ ಕೇರಳದ ಅರ್ಜುನ್ ಮೃತದೇಹ ಪತ್ತೆಯಾಗಿತ್ತು. ದುರಂತ ಅಂದ್ರೆ ಇನ್ನೂ ಕೂಡ ನಾಪತ್ತೆಯಾದ ಲೋಕೇಶ್ ನಾಯ್ಕ, ಜಗನ್ನಾಥ್ ನಾಯ್ಕರ ಸುಳಿವೆ ಪತ್ತೆಯಾಗಿಲ್ಲ. ಶಿರೂರಿನ ಜಗನ್ನಾಥ್ ನಾಯ್ಕ, ಗಂಗೆಕೊಳ್ಳದ ಲೋಕೇಶ್ಗಾಗಿ ಸತತ ಕಾರ್ಯಾಚರಣೆ ನಡೆಸಲಾಗಿತ್ತು. ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಕೂಡ ಹುಡುಕಾಟವನ್ನ ನಡೆಸಿದ್ರು. ಜಿಲ್ಲಾಡಳಿತ ಡ್ರೇಜಿಂಗ್ ಮತ್ತು ಬಾರ್ಜ್ಗಳ ಮೂಲಕ ಆಪರೇಷನ್ ಕೈಗೊಂಡಿತ್ತು. 2 ಸ್ಥಳೀಯರ ಪೈಕಿ 3 ದಿನದ ಹಿಂದೆ ನದಿಯಲ್ಲಿ ಓರ್ವನ ಮೂಳೆ ಸಿಕ್ಕಿದೆ. DNA ಪರೀಕ್ಷೆಗೆ ಕಳಿಸಲಾಗಿದ್ದು ಈವರೆಗೂ ವರದಿ ಬಂದಿಲ್ಲ. ಹೀಗಾಗಿ ಶೋಧ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಅಲ್ಲಿ ಲೋ ಟೈಡ್ ಇರೋದ್ರಿಂದ ನೀರು ಇದು ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ.
ಸೊ ಸದ್ಯಕ್ಕೆ ಸೈಡಲ್ಲಿ ಏನು ರೋಡ್ ಸೈಡಲ್ಲಿ ಎಲ್ಲಿ ಅಂಗಡಿ ಇತ್ತು ಅಲ್ಲಿ JCB ಇಟ್ಕೊಂಡು ಸ್ವಲ್ಪ ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾದರೂ ನಮಗೆ ಮಿಸ್ಸಿಂಗ್ ಪರ್ಸನ್ ಏನಾದರೂ ಭಾಗ ಅಥವಾ ಮೂಳೆ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ. ನದಿಯಲ್ಲಿ ಇಳಿತಾ ಇರೋದ್ರಿಂದ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗುತ್ತಿಲ್ಲ ಅಂತಾರೆ ರೆಸ್ಕ್ಯೂ ಆಪರೇಷನ್ ಟೀಮ್ನವರು. ಫಸ್ಟಾಗಿ ನಮಗೆ ಪೋರ್ಟ್ನವರು ನಮ್ಗೆ ಕರೆದು ನಮ್ಮ ಹತ್ರ ಡಿಸ್ಕಸ್ ಮಾಡಿದರು, ಏನೇನು ಕೊಡ್ಬೋದು ನೀವು ಅಂತ ಹೇಳ್ಕೊಂಡು ಈ ಕಾರ್ಯಾಚರಣೆಗೆ. ನಾವು ಅವರಿಗೆ ಬಾರ್ಜು ಮತ್ತು ಸಜೆಷನ್ ಮಾಡಿದ್ವಿ. ಯಾಕಂತಂದರೆ ಇಲ್ಲಿಯ ಲೊಕೇಶನ್ ಪ್ರಕಾರ ನೋಡಿದಾಗ ನಮಗೆ ಇಟ್ ಈಸ್ ಸೂಟೇಬಲ್ ಫಾರ್ ಬಾರ್ಜ್ ವಿತ್ ಬ್ಯಾಕೋ ಅಂತ ಹೇಳ್ಕೊಂಡು ಅದು ಸ್ಪಾಟ್ ಬಾರ್ಜು. ಯಾಕಂತಂದರೆ ಇಲ್ಲಿ ಕರೆಂಟ್ ಹೆಚ್ಚಿದೆ. ಈ ಕರೆಂಟ್ ಹೆಚ್ಚಿದ್ದಾಗ ನಾವು ಆ್ಯಂಕರ್ ಹಾಕಿ ನಿಲ್ಲಿಸಲಿಕ್ಕೆ ನಮ್ಗೆ ಆಗಲ್ಲ. ನಾಪತ್ತೆಯಾಗಿರೋ ಲೋಕೇಶ್ ನಾಯ್ಕ, ಜಗನ್ನಾಥ ನಾಯ್ಕ ಅದೆಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಆ ಗಂಗಾವಳಿ ನದಿಗಷ್ಟೇ ಗೊತ್ತು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇದೇ ಈಗ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ನಕಲಿ ಲಡ್ಡು ಮುತ್ಯಾನ ಅಸಲಿ ಕಥೆಯನ್ನ ಒಮ್ಮೆ ನೀವು ನೋಡಿ. ಲಡ್ಡು ಮುತ್ಯ, ಲಡ್ಡು ಮುತ್ಯ, ಈ ಹಾಡು ಕೇಳದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ವಿದೇಶದಲ್ಲೂ ಇದೇ ಲಡ್ಡು ಮುತ್ಯನ ರೀಲ್ಸ್ ಸದ್ದು ಮಾಡಿದೆ. ಈ ವಿಶೇಷ ಚೇತನ ತಿರುಗೋ ಫ್ಯಾನ್ ಅನ್ನ ನಿಲ್ಲಿಸಿ ಅದರ ಧೂಳನ್ನ ಭಸ್ಮದ ರೀತಿ ಹಚ್ಚಿದ್ದಾರೆ. ಈಗಂತೂ ಎಲ್ಲರೂ ಅದನ್ನೇ ಅನುಕರಣೆ ಮಾಡಿ ರೀಲ್ಸ್ ಮಾಡ್ತಿದ್ದಾರೆ. ಅಸಲಿಗೆ ಈ ವಿಶೇಷ ಚೇತನ ಲಡ್ಡು ಮುತ್ಯ ಅಲ್ಲ, ಇವನು ನಕಲಿ ಫೇಕ್ ಲಡ್ಡು ಮುತ್ಯ. ಯಾವ ಪವಾಡವೂ ಇಲ್ಲ, ಬದನೆಕಾಯೂ ಇಲ್ಲ. ಅಷ್ಟಕ್ಕೂ ಅಸಲಿ ಲಡ್ಡು ಮುತ್ಯ ಯಾರು ಅಂತ ತೋರಿಸ್ತೀವಿ ಬನ್ನಿ. ಇವರೇ ಮೂಲ ಲಡ್ಡು ಮುತ್ಯ ಕಣ್ರಿ. ಬಾಗಲಕೋಟೆಯ ಸಿಮಿಕೇರಿಯ ಗ್ರಾಮದಲ್ಲಿ ಲಡ್ಡು ಮುತ್ಯನ ಮಠ ಇದೆ. ಈ ಮಹಾನ್ ಪವಾಡ ಪುರುಷರು ಗದ್ದುಗೆಗೆ ಸೇರಿ ಅದೆಷ್ಟೋ ವರ್ಷ ಆಗಿದೆ. ಆದ್ರೀಗ ಅವರ ಕಾಮಿಡಿ ರೀಲ್ಸ್ ಮಾಡ್ತಿರೋದಕ್ಕೆ ಮಠದ ಸಿಬ್ಬಂದಿ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ನಕಲಿ ಲಡ್ಡು ಮುತ್ಯ ಅಂಥೇಳಿ ಗದಗ, ಹುಬ್ಳಿ ಅಲ್ಲಿ ಇಲ್ಲಿ ಏನೇನೋ ನಡೆಸ್ಯಾರ. ಅವೆಲ್ಲ ನಂಬಾರ್ದು. ಇಲ್ಲಿ ಸಿಮಿಕೇರಿ, ಬಾಗಲಕೋಟ್ಲಿಂದ ಗದ್ದನಕೆರೆ ಕ್ರಾಸ್ ಸಿಮಿಕೇರಿ ಹತ್ರ ದೊಡ್ಡ ಮಠ ಇದೆ ಲಡ್ಡು ಮುತ್ಯಾರ್ದು. ಯಾರೋ ಭಕ್ತ ಬರಬೇಕಾದ್ರೆ ಇಲ್ಲೇ ಬರಬೇಕು. ಈತ ನಕಲಿ ಲಡ್ಡು ಮುತ್ಯ ಬೆಳಗಾವಿ ಜಿಲ್ಲೆ ಮೂಲದವನು ಅಂತ ಹೇಳಲಾಗುತ್ತಿದೆ. ಬಟ್ ಇಲ್ಲಿವರೆಗೂ ಕೂಡ ಯಾರೂ ಕೂಡ ದೂರು ಕೊಟ್ಟಿಲ್ಲ.